ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಂತೂ ಇಂತೂ ಶ್ರಾವಣಿನ ಸೆಂಡಪ್ ಮಾಡೋ ಟೈಮ್ ಬಂದೇ ಬಿಡ್ತು, ಹತ್ರನೇ ಬಂತು. ನಿಜವಾಗ್ಲೂ ತುಂಬ ಫೀಲ್ ಆಗ್ತಾ ಇದೆ. ಇನ್ನು ಎಲ್ಲರೂ ಕೂಡ ಎದ್ಬಿಟ್ಟು ಬೇಗನೆ ರೆಡಿ ಆಗಿಬಿಟ್ಟು ಇನ್ನು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಟೈಮ್ ಬಂದುಬಿಟ್ಟು ಸುಮಾರು ಆಗಲೇ 9 ಗಂಟೆ ಹತ್ತತ್ರ ಆಗ್ತಾಯಿತ್ತು. 8:15 9:15 ಒಳಗಡೆ ಮುಹೂರ್ತ ಮುಗಿಬೇಕು ಅಂತ ಹೇಳಿದರು. ಅದಕ್ಕಾಗಿ ಟೈಮಿಂಗ್ಸ್ ಪ್ರಕಾರ ಕರೆಕ್ಟಾಗಿ ಮುಹೂರ್ತಕ್ಕೆ ಮಾತ್ರ ಯಾವುದು ಅಡೆತಡೆ ಆಗಬಾರ್ದು, ಆಚೆ ಈಚೆ ಆಗಬಾರ್ದು ಟೈಮಿಂಗ್ಸ್ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬೇಗನೆ ಎದ್ಬಿಟ್ಟು ರೆಡಿ ಆಗಿದ್ವಿ. ಇನ್ನು ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಶ್ರಾವಣಿ ನೋಡ್ತಾ ಇರ್ಬೋದು, ಫುಲ್ಲು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾಳೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಗೊತ್ತಾ, ತುಂಬ ಚೆನ್ನಾಗಿದ್ದಾಳೆ. ಬೇಜಾರಾಗ್ತಾ ಇದೆ ಇವತ್ತಂತೂ. ಈ ಮೂಮೆಂಟ್ನಂತೂ ಯಾವತ್ತೂ ಕೂಡ ಲೈಫಲ್ಲಿ ಮರೆಯೋದಕ್ಕಾಗೋದಿಲ್ಲ. ಇನ್ನು ನಾನು ಬಂದುಬಿಟ್ಟು ಸ್ಯಾರಿ ತೊಗೊಂಡೋಗಿದ್ನಲ್ವ, ಅದು ಉಟ್ಕೊಳ್ಳೋದಕ್ಕಾಗಲಿಲ್ಲ. ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಅಣ್ಣರ ತಂದಿದ್ರು. ನನಗಂತಲೇ ಬ್ಲೌಸ್ ಸಮೇತ ಆಗಲೇ ಹೊಲಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ರು. ಅದಕ್ಕೆ ಇನ್ನು ಅದೇ ನಮ್ಮ ಅಣ್ಣರು ತಂದಿರೋ ಸ್ಯಾರಿನೇ ಉಟ್ಕೊಂಡೆ, ಮುಹೂರ್ತಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಮಕ್ಕಳು ಎಲ್ಲರೂ ಕೂಡ ರೆಡಿ ಮಾಡಿಬಿಟ್ಟು ಇನ್ನು ಸ್ವಲ್ಪ ರೆಡಿ ಆಗೋರು ಕೂಡ ರೆಡಿ ಆಗ್ತಾಯಿದ್ರು. ಇನ್ನು ಮದುವೆ ಗಂಡಿನ ಜೊತೆ ಕೂಡ ತುಂಬ ಜನ ಬರ್ತಾಯಿದ್ರು, ಅಲ್ಲಿಂದನೇ ಜಾಸ್ತಿ ಜನ ಬರ್ತಾಯಿದ್ರು. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮಾತ್ರನೇ ಇಲ್ಲಿದ್ದು. ಈ ಕಡೆ ಅಂತೂ ಜಾಗ ಇಲ್ಲ, ಸ್ವಲ್ಪನೇ ಜಾಗ ಇದ್ದಿದ್ದು. ಇನ್ನು ಅದಕ್ಕೆ ಮತ್ತು ಶಾಮಿಯಾನೆಲ್ಲ ಹಾಕಿದ್ವಲ್ಲ, ಅಲ್ಲಿಂದ ಸೀದಾ ರೋಡಿವರೆಗೂ ಕೂಡ ತುಂಬ ಜನ ನಿಂತ್ಕೊಳ್ಳೋ ಅಷ್ಟು ಜಾಗ ಕೂಡ ಇತ್ತು. ಬಟ್ ಮನೆ ಮುಂದೆ ದಾರಿ ಏರ್ಕೊಡ್ಬೇಕಂತ ಹೇಳಿದ್ದಕ್ಕೆ ಮನೆ ಮುಂದೆನೇ ಚಪ್ರ ಹಾಕಿದ್ವಲ್ವ, ಅದರಲ್ಲೇ ಇನ್ನು ಕುಂದಿರ್ಸಿದ್ವಿ ಗಂಡು ಮತ್ತು ಹೆಣ್ಣನ್ನ. ಇಲ್ಲೇ ಮುಹೂರ್ತ. ಆ ಕಡೆ ಫುಲ್ಲು ಲೈನಲ್ಲೆಲ್ಲ ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ. ನಿಜವಾಗ್ಲೂ ಭಾಳ ಜನ ಬಂದುಬಿಟ್ಟಿದ್ರು ಬಿಡು, ಮದುವೆಗೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಜನ ಬಂದಿದ್ದರು. ಇನ್ನು ಫೈನಲಿ ಇನ್ನು ಮದುವೆ ಗಂಡು ಬಂದರು. ಬಂದ ತಕ್ಷಣ ಎಲ್ಲ ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ದೊಡ್ಡವ್ರನ್ನ ಪಕ್ಕಕ್ಕೆ ಇಟ್ಟರಂತೂ ಈ ಚಿಕ್ಕ ಮಕ್ಕಳನ್ನ ಸುಧಾರಿಸೋದಕ್ಕೆ ಆಗಲಿಲ್ಲ ನಮಗಂತೂ. ಅಡ್ಡಾಡ್ಡನೇ ಬರ್ತಾರೆ. ಸುಮ್ಮನೆ ದೊಡ್ಡವ್ರು ಏನಾದರೂ ತೊಗೊಂಬಂದು ಇಡೋಣ, ಕಳಶ ಏನಾದರೂ ತೊಗೊಂಬಂದು ಇಡೋಣ ಇಂಪಾರ್ಟೆಂಟ್ ಅಂದರೂ ಕೂಡ ಬಿಡ್ತಾ ಇಲ್ಲ. ಸುಮ್ಮನೆ ಓಡಾಡ್ತಾ ಇರ್ತಾರೆ. ಏನಾಗುತ್ತೆ ಏನಂತ ಕ್ಯೂರಿಯಾಸಿಟಿ ಅವ್ರಿಗೆ, ಹೆಂಗೆ ಮದುವೆ ಅಂತ ಹೇಳ್ಬಿಟ್ಟು. ಇನ್ನು ಸುಮ್ಮನೆ ಬಗ್ಗಿ ಇಣ್ಕಿ ನೋಡ್ತಾನೇ ಇದ್ರು. ಅಡ್ಡಾಡ್ಡನೇ ಬರ್ತಾಯಿದ್ರು. ಅವ್ರನ್ನ ತೆಗಿಸಿ ಸಾಕಾಗ್ಬಿಡ್ತು ನಮಗಂತೂ. ಇನ್ನು ಅದರಲ್ಲಿ ವೀಡಿಯೋ ತೆಗಿಯೋದು, ಫೋಟೋ ತೆಗಿಯೋದು ಅವ್ರದ್ದು ಇಂಪಾರ್ಟೆಂಟ್ ಕೆಲಸನೇ. ಅವ್ರ ಕೆಲಸ ಅವ್ರಿಗೆ ಜವಾಬ್ದಾರಿಯಿಂದ ಮಾಡಬೇಕಲ್ಲ. ಅವ್ರಿಗೂ ಜಾಗ ಸಾಕಾಗ್ತಾ ಇಲ್ಲ, ಮತ್ತು ನಿಂತ್ಕೊಳ್ಳೋರ್ಗೂ ಜಾಗ ಸಾಕಾಗ್ತಾ ಇಲ್ಲ. ನಮಗೂ ಈ ಮಕ್ಕಳದೊಂದು ಟೆನ್ಷನ್ನು ತುಂಬ ಇಕ್ಕಟ್ಟು ಬಿಡಿ. ನಿಜವಾಗ್ಲೂ ಎಷ್ಟೇ ಇದಿದ್ರು ಕೂಡ ಮುಹೂರ್ತದ ಟೈಮಲ್ಲಿ ಸ್ವಲ್ಪ ಹಂಗೆ ಆಗ್ತಾ ಇರುತ್ತೆ. ಇನ್ನು ಫೋಟೋ ವೀಡಿಯೋ ತೆಗಿಯೋರಿಗೋಸ್ಕರ ಒಂದು ಸ್ವಲ್ಪ 1-2 ಚೇರ್ ಹಾಕ್ಬಿಟ್ಟು ಅವ್ರಿಗೆ ಸ್ವಲ್ಪ ಜಾಗ ಮಾಡಿಕೊಡೋಣ ಅಂದರೂ ಕೂಡ ಆಗಲಿಲ್ಲ ಹುಡುಗರಿಗೆ. ಹೆಂಗೆ ಅವ್ರು ಕೂತ್ಕೊಂಡು ಮತ್ತು ನಿಂತ್ಕೊಂಡು ಮತ್ತು ಮೇಲ್ಗಡೆ ಚೇರ್ ಮೇಲೆ ಬಗ್ಕೊಂಡು ಹೆಂಗೋ ಸ್ವಲ್ಪ ಕಷ್ಟಪಟ್ಟು ವೀಡಿಯೋ ಫೋಟೋ ತೆಗಿತಾ ಇದ್ರು. ಅವ್ರದ್ದಂತೂ ತುಂಬ ಕಷ್ಟ ಆಗ್ಬಿಡ್ತು ಬಿಡಿ ಇವಾಗ ಮುಹೂರ್ತ ಟೈಮಲ್ಲಿ. ಇನ್ನು ಸೋದರ ಮಾವ ನಮ್ಮ ಶ್ರಾವಣಿನ ಕರ್ಕೊಬಂದು ಬಿಟ್ಟರು. ಇನ್ನು ಇಬ್ಬರು ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಶಾಸ್ತ್ರ ಇರ್ತಾವೆ, ಹಾಲು ಒತ್ಸೋದು ಅದೆಲ್ಲ ಕೂಡ, ಅದೆಲ್ಲ ಇನ್ನು ಮಾಡ್ತಾ ಇದ್ದಾರೆ. ಇನ್ನು ಪುರೋಹಿತರು ಬಂದಿರಲಿಲ್ಲ. ಇಲ್ಲಿ ಅಣ್ಣ ಇದ್ದಾರಲ್ವ, ಇವ್ರಿಗೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ಶಾಸ್ತ್ರ ಕೂಡ ಇವರೇ ಮಾಡಿದ್ದೆಲ್ಲನೂ ಇವತ್ತು. ಅಂದರೆ ಶನಿವಾರ ಸಂಜೆಯಿಂದ ಹಿಡಿದ್ಬಿಟ್ಟು ಭಾನುವಾರ ಮುಹೂರ್ತ ಆಗಿ ನಮ್ಮ ಶ್ರಾವಣಿನ ಗಂಡನ ಮನೆ ಕಳಿಸ್ಕೊಡೋವರೆಗೂ ಪ್ರತಿಯೊಂದು ಶಾಸ್ತ್ರನ ತಪ್ಪದೆ ಕೂಡ ಎಲ್ಲ ಕೂಡ ನೀಟಾಗಿ ಮಾಡಿದ್ರು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಪ್ರತಿಯೊಂದು ಮದುವೆಗೂ ಕೂಡ ಇನ್ನು ಕರ್ಕೊಂಡು ಬರ್ತಾ ಇರ್ತಾರೆ ಅನಿಸುತ್ತೆ. ಏನೇನು ಹೇಳಬೇಕು ಅದೆಲ್ಲ ಕೂಡ ಗಂಡಿಗೆಲ್ಲ ಹೇಳ್ಕೊಟ್ಬಿಟ್ಟು, ಹೆಣ್ಮಕ್ಳಿಗೆ ಏನು ಹೇಳಬೇಕು ಅದೆಲ್ಲ ಕೂಡ ಹೇಳ್ಕೊಟ್ಟು ಸ್ವಲ್ಪ ಶಾಸ್ತ್ರೋಕ್ತ ಎಲ್ಲ ಕೂಡ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಹಿಂಗಿರಲಿಲ್ಲ ಬಿಡಪ್ಪ. ಮದುವೆ ಅಂತಂದರೆ ಸುಮ್ಮನೆ ತಾಳಿ ಕಟ್ಟೋವರೆಗೂ ಹತ್ತಿದ್ದು ಗೋಳಾಡಿದ್ದೆ. ಬಟ್ ಇತ್ತೀಚೆಗಂತೂ ಕೆಲವರು ಫೀಲ್ ಮಾಡ್ಕೊತಾರೆ, ಅಳ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಅಷ್ಟು ಫೀಲ್ ಆಗೋಷ್ಟು ಈಗಿನ ಕಾಲದಲ್ಲಿ ಅಷ್ಟೊಂದಿಲ್ಲ, ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಇನ್ನು ಆ ಕ್ಷಣಕ್ಕೆ ಸ್ವಲ್ಪ ದುಃಖ ಆಗುತ್ತೆ ಅಷ್ಟೇ, ಅದು ಬಿಟ್ರಂತೂ ಮತ್ತೆ ಏನು ಕೂಡ ನೆನಪಾಗೋದೇ ಇಲ್ಲ. ಇನ್ನು ನಮ್ಮ ಶ್ರಾವಣಿ ಅಷ್ಟೇ ಸ್ವಲ್ಪ ಹಿಂಗೆ ತಾಳಿ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಮುಖ ಸಪ್ಪೆ ಮಾಡ್ಕೊಂಡಿದ್ಲು ಅಷ್ಟೇ. ಆಮೇಲೆ ಅಳ್ಳೇ ಇಲ್ಲ. ನೋಡ್ತಾ ಇದ್ದೆ, ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಬಟ್ ಅಳ್ಳಿಲ್ಲ ಅವಳು. ಇನ್ನು ನಮಗಂತೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಎಲ್ಲರೂ ಕೂಡ ಒಂದು ಟ್ರಿಪ್ಪು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಇನ್ನು ಫೈನಲಿ ಅಂತೂ ಇಂತೂ ತಾಳಿ ಕಟ್ಟೋ ಟೈಮ್ ಬಂದೇ ಬಿಡ್ತು. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಇಕ್ಕಟ್ಟಂದರೆ ಅಲ್ಲಿ ಅವರಿಬ್ಬರು ಕೂಡ ಸಮೇತ ಜಾಗ ಸಾಕಾಗ್ತಾ ಇಲ್ಲ, ಅಷ್ಟು ಇದು. ಇನ್ನು ತಾಳಿ ತೊಗೊಂಡ್ಬಿಟ್ಟು ಎಲ್ರಿಗೂ ಕೂಡ ತೋರಿಸ್ಬಿಟ್ಟು ಇನ್ನು ಕಟ್ತಾ ಇದ್ದಾರೆ. ಇನ್ನು ಇವತ್ತಿಗೆ ಈ ಮನೆ ಋಣ ನಮ್ಮ ಶ್ರಾವಣಿಗೆ ಮುಗೀತು. ಏನೇ ಹೇಳಿ ತವ್ರ ಮನೆ ಅಂದರೆ ಇನ್ಮೇಲೆ ತವ್ರ ಮನೆಯೇ. ಒಂದು ಹೆಣ್ಣಿಗೆ ಕತ್ತಲ್ಲಿ ತಾಳಿ ಬಿದ್ದ ತಕ್ಷಣವೇ ಸಂಬಂಧನೇ ಇರೋದಿಲ್ಲ, ಮಾತಿಗಷ್ಟೇ ತವ್ರ ಮನೆ. ಇನ್ನು ಅಲ್ಲಂತೂ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ.
ಅಲ್ಲಿ ಒಂದು ವೇಳೆ ಸಿಚುವೇಶನ್ನು ಹಂಗಾಗಿ ಹಿಂಗಾಗಿ ತವ್ರ ಮನೇಲಿ ಇರೋ ಪರಿಸ್ಥಿತಿ ಬಂದರೂ ಕೂಡ ಒಂದು ಸತಿ ಅಲ್ಲ ಒಂದು ಸತಿ ಅಂತಾನೆ ಇರ್ತಾರೆ, ನಿಮ್ದು ಈ ಊರಲ್ಲ ಬಿಡಿ, ನೀವು ಯಾಕೆ ನಿಮ್ದೇನು ಹೇಳ್ತೀರಾ ಅಂತ ಹೇಳ್ತಾರೆ. ಅದು ಒಂದು ಸತಿ ಒಂದು ಹೆಣ್ಣು ತಾಳಿ ಕಟ್ಸ್ಕೊಂಡ್ಬಿಟ್ಟು ಒಂದು ಸತಿ ಕಾಲು ತೆಗೆದು ಹೊರಗಡೆ ಬಂದರೆ ಮುಗಿದೇ ಹೋಯ್ತು. ಅವರೇ ಹುಟ್ಟಿ ಬೆಳೆದು ಎಲ್ಲ ಆಟ ಆಡಿ ಎಲ್ಲ ಸಂಬಂಧನೂ ಇದ್ದರೂ ಕೂಡ ಅವ್ರಿಗೆ ಹೆಸ್ರು ಮಾತ್ರ ತವ್ರ ಮನೆ ಅಷ್ಟೇ, ಅದು ಸ್ವಂತ ಮನೆ ಆಗೋದಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ಮಕ್ಳಿಗೆ ಸಮೇತ ನಾವು ಅಲ್ಲಿದ್ದರೂ ಕೂಡ ಹೋಗೋ ನಿಮ್ಮದೇನು ಇವರಲ್ಲ, ನಿಮ್ಮೂರಲ್ಲಿ ಹೋಗಿ ಕೇಳು, ಆಸ್ತಿ ಕೇಳು, ಅಂತಸ್ತು ಕೇಳು, ಮನೆ ನಿಮ್ದು ಅಲ್ಲಿದೆ ಇಲ್ಲಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಕಾಮನ್ ಹೇಳ್ತಾರೆ. ಹಾಗೆ ಒಟ್ಟು ಇವತ್ತಿಗೆ ಮುಗೀತು, ತವ್ರ ಮನೆ ಋಣ ಮುಗೀತು ಇಲ್ಲಿಗೆ. ಅಪ್ಪ ಅಮ್ಮ ಇರೋವರೆಗೂ ಒಂದು ಬೆಲೆ, ಅಪ್ಪ ಅಮ್ಮ ಇಲ್ಲ ಅಂದಮೇಲೆ ಇನ್ನು ಅದಕ್ಕೆ ಬೆಲೆನೇ ಇರೋದಿಲ್ಲ. ತವ್ರ ಮನೆ ಅನ್ನೋದು ಹೆಸ್ರಿಗೇ ಬೆಲೆನೇ ಇರೋದಿಲ್ಲ. ಹಂಗೆ ಇನ್ನು ಯಾವುದೇ ಕಾರಣಕ್ಕೂ ಯಾರ ಲೈಫಲ್ಲೂ ಆ ಥರ ಎಲ್ಲ ಆಗೋದು ಬೇಡ. ಇನ್ನು ಚೆನ್ನಾಗಿ ಹೋಗೋದು ಬರೋದು ಚೆನ್ನಾಗಿರಲಿ, ಲೈಫ್ ಮಾತ್ರ ತುಂಬ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಇನ್ನು ಮುಹೂರ್ತ ಮುಗಿಸ್ಕೊಂಡ್ವಿ. ಮುಹೂರ್ತ ಮುಗಿಸ್ಕೊಂಡ್ಬಿಟ್ಟು ನಾವು ಊಟಕ್ಕಂತ ಬಂದ್ವಿ. ಸಿಕ್ಕಾಪಟ್ಟೆ ರಶ್ಶು, ಆ ಕಡೆ ಎಲ್ಲ ನಿಂತಿದ್ದಾರಲ್ವ, ಕ್ಯೂ ಸಿಸ್ಟಮಲ್ಲಿ ನಿಂತುಬಿಟ್ಟಿದ್ದಾರೆ. ತುಂಬ ಜನ ಅಂದರೆ ತುಂಬ ಜನ, ಇನ್ನು ದೂರದಿಂದನೂ ಬಂದಿದ್ದರು. ಇನ್ನು ಅವರೆಲ್ಲ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇವರೆಲ್ಲ ಬಂದುಬಿಟ್ಟು ಸ್ವಲ್ಪ ರಾಜಕೀಯ ವ್ಯಕ್ತಿಗಳು, ಆಂಧ್ರದಲ್ಲಿ ನಮ್ಮ ಅಣ್ಣ ಸ್ವಲ್ಪ ತುಂಬ ಟಚ್ ಇದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಕೂಡ. ಅವರೆಲ್ಲ ಕೂಡ ಬಂದಿದ್ದರು. ಇನ್ನು ಮುಹೂರ್ತ ಮುಗಿಸ್ಕೊಳ್ಳೋ ಟೈಮಲ್ಲಿ ಕೂಡ ಅಲ್ಲೇ ಗಂಡು ಹೆಣ್ಣಿಗೆ ಅಲ್ಲೇ ಸ್ವಲ್ಪ ಅಂದರೆ ಮೂವಿ ಮಾಡ್ತಾರಲ್ವ, ಗಿಫ್ಟ್ ಎಲ್ಲ ಕೊಡೋರು ಗಿಫ್ಟ್ ಕೊಟ್ಟು, ಇನ್ನು ಅವ್ರ ಕೈಯಲ್ಲಿ ಏನಿರುತ್ತೋ ಅಷ್ಟು ಕೊಟ್ಬಿಟ್ಟು, ಇನ್ನು ಅಲ್ಲೇ ಜಾಸ್ತಿ ಜನ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಇನ್ನು ಹೋದ್ರು ಗಂಡು ಹೆಣ್ಣಿಗೆ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಇನ್ನು ನಾನು ನಮ್ಮ ಶಾಂತಮ್ಮ ಊಟ ಮುಗಿಸ್ಕೊಬಂದು ಬೇಗ ಇನ್ನು ಫೋಟೋ ಓಡಿಸ್ಕೊತಾ ಇದ್ದೀವಿ ಇಲ್ಲಿನೂ. ತುಂಬ ಜನ ಆದರೂ ಸದ್ಯ ಬೇಗನೆ ಹೋಗ್ಬಿಟ್ಟು ಇನ್ನು ತೆಗೆಸ್ಕೊಂಡು, ಇನ್ನು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಮತ್ತೆ ತೆಗೆಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ತೆಗೆಸ್ಕೊಂಡು, ಇನ್ನು ನಾವು ತೆಗೆಸ್ಕೊಂಡಾದ್ಮೇಲೆ ನನ್ನ ತಮ್ಮಂದ್ರವರೆಲ್ಲ ಕೂಡ ಇನ್ನು ಬಂದರು. ಗಂಡು ಮಕ್ಕಳೆಲ್ಲ ಒಂದು ಗ್ರೂಪ್ ಆಗಿ ಇನ್ನು ಅವ್ರದ್ದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಕೂಡ ತಗೊಂಡ್ರು. ಇನ್ನು ಏನಿರುತ್ತೆ ಹೇಳಿ, ಇನ್ನು ಮುಹೂರ್ತ ಮುಗಿದ ಮೇಲೆ ಇದ್ದೇನೆ. ಕೆಲವೊಂದು ಕಡೆ ಎಲ್ಲ ಕೂಡ ನೈಟ್ ರಿಸೆಪ್ಷನ್ ಮಾಡ್ತಾರೆ. ಬಟ್ ನಮ್ಮ ಕಡೆ ಅಂದರೆ ಹಳ್ಳಿ ಸೈಡ್ ಮದುವೆ ಮಾಡೋರಂತೂ ಮುಂಚೆನೇ ರಿಸೆಪ್ಷನ್ ಆ ಥರ ಎಲ್ಲ ಏನು ಇಟ್ಕೊಳ್ಳಲ್ಲ. ಕೆಲವ್ರು ಇಟ್ಕೊಳ್ತಾರೆ, ಅಂದರೆ ಕಲ್ಯಾಣ ಮಂಟಪದಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಇಟ್ಕೊಳ್ತಾರೆ. ಬಟ್ ಇಲ್ಲಿ ಈ ಥರ ಇಲ್ಲ. ಮುಹೂರ್ತ ತಾಳಿ ಕಟ್ಟಿದ ಮೇಲೇ ಗಂಡು ಹೆಣ್ಣನಿಗೆಲ್ಲ ಇದು ಮಾಡಿಬಿಟ್ಟು ಫೋಟೋ ತೆಗ್ಸೋದು ಅಷ್ಟೇ. ಜೊತೆಗೆ ಅದು ಬಿಟ್ರಂತೂ ಮುಂಚೆನೇ ಏನು ಕೂಡ ತೆಗ್ಸೋದಿಲ್ಲ. ಕೆಲವರೆಲ್ಲ ತೆಗಿಸ್ತಾರೆ. ಹೇಳ್ಬೇಕಂದ್ರೆ ಇತ್ತೀಚೆಗೆ ಅದೇ ಜಾಸ್ತಿ ಆಗ್ತಾ ಇರೋದು. ನೈಟ್ ರಿಸೆಪ್ಷನ್ ಇಟ್ಕೊತಾರೆ, ಬೆಳಗ್ಗೆ ಮುಹೂರ್ತ ಮುಗಿಸ್ಬಿಟ್ಟು ಇನ್ನು ಒಂದು ಸ್ವಲ್ಪ ಹೊತ್ತು ಕುಂದಿರಿಸ್ಬಿಟ್ಟು ಆಮೇಲೆ ಎಬ್ಬರಿಸ್ತಾರೆ ಅಷ್ಟೇ. ಅದು ಬಿಟ್ರೇನೇನಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಗಂಟೆ, ಒಂದು 12 ಗಂಟೆ 12:15 1 ಗಂಟೆ ಒಳಗಡೆ ಏನೇನೇನೇ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಅಲ್ಲೆಲ್ಲ ಅಡುಗೆ ಪಡುಗೆ ಎಲ್ಲ ಮಾಡಿಸಿದ್ರಲ್ಲಿ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದರೆ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸ ಜವಾಬ್ದಾರಿಯಿಂದ ಮಾಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿಬಿಟ್ರು. ಇನ್ನು ಶಾಮಿಯಾನ ಮತ್ತು ಪಾತ್ರೆ ಎಲ್ಲ ಕೂಡ ಆಗಲೇ ಪ್ಯಾಕ್ ಮಾಡ್ತಾಯಿದ್ರು, ಆಟೋಗೆಲ್ಲ ಹಾಕ್ತಾಯಿದ್ರು ಕಳಿಸ್ಬಿಡೋಣ ಅಂತ ಹೇಳಿ. ಮುಗೀತು, ಮುಹೂರ್ತ ಮುಗಿಯೋವರೆಗೂ, ಊಟ ಆಗೋವರೆಗೂ ಅಷ್ಟೇ. ಆಮೇಲೆ ಆ ಕಳೆ ಅನ್ನೋದೇ ಇರೋದಿಲ್ಲ. ಒಂದು ದಿನಕ್ಕೆ ಎಷ್ಟು ಒದ್ದಾಡಬೇಕಂದ್ರೆ ಸಿಕ್ಕಾಪಟ್ಟೆ ಒದ್ದಾಡಬೇಕು, ಸಿಕ್ಕಾಪಟ್ಟೆ ಖರ್ಚು, ನಿಜ ತುಂಬ ಇದು. ಇನ್ನು ಇಲ್ಲಿ ಬಂದುಬಿಟ್ಟು ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮ ರಘು ಇವ್ರ ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಅವ್ರವ್ರ ಊರಿಗೆ ಅವ್ರು ಹೋದರು. ಇನ್ನು ಲಾಸ್ಟಲ್ಲಿ ಮಾತ್ರ ಇವಾಗ ಸ್ವಲ್ಪ ಸಪ್ರೇಟಾಗಿ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಫೋಟೋ. ಯಾಕೆಂದರೆ ಕೆಲ್ಸದ ಬ್ಯುಸಿಯಲ್ಲಿ ಇರ್ತಾರಲ್ಲ, ಇನ್ನು ಬೆಳಗ್ಗೆಯಿಂದ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ತಂದೆ ಅಂದರೆ ಆ ಹುಡುಗಿ ಅವ್ರ ಅಪ್ಪ ಅಮ್ಮ ಮತ್ತು ಹುಡುಗರ ಅಪ್ಪ ಅಮ್ಮವ್ರನ್ನೆಲ್ಲ ಕೂಡ ಕರೆಸ್ಬಿಟ್ಟು ಇನ್ನು ಫೋಟೋ ಎಲ್ಲ ತೆಗೆಸ್ತಾ ಇದ್ದಾರೆ. ಈಗ ಇಲ್ಲಿ ನೋಡ್ಬೋದು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ರಘು, ಶ್ರಾವಣಿ ಗಂಡ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ, ಚೆನ್ನಾಗಿದೆ ಸಿಂಪಲ್ಲಾಗಿ. ಇನ್ನು ಒಬ್ಬನೇ ಮಗ ನಮ್ಮ ಅಣ್ಣನಿಗೆ. ಇನ್ನು ಮಗಳದಂತೂ ಅಂತಿಂತು ಮದುವೆ ಮುಗೀತು. ಇನ್ನು ಗಂಡು ಮಕ್ಕಳದಂತೂ ಹೇಳೋದಕ್ಕಾಗೋದಿಲ್ಲ. ಇನ್ನು ಅವರು ಗ್ರ್ಯಾಂಡಾಗಿ ಮಾಡ್ಕೊತಾರೆ, ಇಲ್ಲ ಸಿಂಪಲಾಗಿ ಮಾಡ್ಕೊತಾರೆ. ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತಂದರೆ ಒಂದು ಜವಾಬ್ದಾರಿ. ಹೆಣ್ಮಕ್ಳಿಗೆ ಯಾವ ಥರ ಸಂಪ್ರದಾಯ ಪ್ರಕಾರ ಇನ್ನು ಇರೋದ್ರಲ್ಲೇ ತೃಪ್ತಿಯಿಂದ ಮನೆಯಲ್ಲೇ ದಾರೆ ಏರ್ಕೊಡ್ಬೇಕು ಅಂತ ಕೆಲವು ಅಪ್ಪ ಅಮ್ಮನಿಗೆ ತುಂಬ ಆಸೆ ಇರುತ್ತೆ. ಅದ್ರ ಪ್ರಕಾರ ಇನ್ನು ಮದುವೆ ಮುಗೀತು. ಇನ್ನು ಇದು ಬಂದುಬಿಟ್ಟು ಇದು ಸಂಜೆ ಮತ್ತೆ ದಾರೆ ಸೀರೆ ಉಡಿಸ್ಬಿಟ್ಟು ಇವತ್ತು ಗಂಡನ ಮನೆ ಕಳಿಸ್ಬೇಕು. ಸಾಯಂಕಾಲ ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದೀವಿ ಗಂಡನ ಮನೆ ಕಡೆಗೆ. ಅದಕ್ಕೆ ಮತ್ತೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶಾಸ್ತ್ರ ಇದೆ, ಆ ಶಾಸ್ತ್ರ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಇವಾಗ ಕುಂದಿರಿಸಿದ್ದಾರೆ. ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಹೋಗ್ಬೇಕಂತ ಹೇಳಿ
ಇನ್ನು ಇದು ಬೇರೆ ಹೊಸ ಸಂಬಂಧ ಅಲ್ಲ, ಇದು ಸ್ವಂತ ರಿಲೇಷನಲ್ಲೇ ಮದುವೆ ಆಗಿರೋದ್ರಿಂದ ನಮಗೇನು ಆ ಥರ ಎಲ್ಲ ಫೀಲಿಂಗ್ ಏನು ಸ್ವಲ್ಪ ಜಾಸ್ತಿ ಏನು ಅನ್ನಿಸ್ಲಿಲ್ಲ. ನೋಡಿರೋರೆ ಮತ್ತು ಗೊತ್ತಿರೋರೆ, ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ, ಎಲ್ಲ ಕೂಡ ಓಕೆನೆ. ಮುಂಚೆಯಿಂದನೂ ಚಿಕ್ಕ ಹುಡುಗಿದ್ದಾಗಿಂದ ಕೂಡ ಹೆಸರಿಟ್ಟಿದ್ರು ಇವರು. ಇನ್ನು ಹಂಗಾಗಿ ಅದು ಇದಾಗೋಕ್ಕಾಗಲಿಲ್ಲ, ಇನ್ನು ಮಾಡಿಕೊಟ್ರು. ಹಂಗಾಗಿ ಏನು ಕೂಡ ಯಾರಿಗೂ ಅಷ್ಟೊಂದು ಇದು ಫೀಲ್ ಅನ್ನಿಸ್ಲಿಲ್ಲ ಜಾಸ್ತಿ. ತಾಳಿ ಕಟ್ಟಬೇಕಾದಂತೂ ಕಂಪಲ್ಸರಿ ಎಲ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಇನ್ನು ಅದಕ್ಕೆ ಇಲ್ಲಿ ನೋಡ್ಬೋದು ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಮ್ಮ ಶ್ರಾವಣಿ ಅಂತೂ. ಸ್ವಲ್ಪ ಹೈಟ್ ಇದ್ದಾಳೆ, ಇಬ್ಬರಿಗಂತೂ ಜೋಡಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅವನು ಅಷ್ಟೇ ತುಂಬ ಹೈಟ್ ಇದ್ದಾನೆ, ಇವಳು ಅಷ್ಟೇ ಹೈಟ್ ಇದ್ದಾಳೆ. ಚೆನ್ನಾಗಿದ್ದಾರೆ ಇಬ್ಬರು ಕೂಡ. ಇವ್ರಿಗಂತೂ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಿರ್ಲಪ್ಪ ಜೀವನದಲ್ಲಿ. ತುಂಬ ಒದ್ದಾಡಿಬಿಟ್ಟಿದ್ದಾರೆ ಹೇಳ್ಬೇಕಂದ್ರೆ. ಈ ಮದುವೆ ನಡಿಬೇಕಂದ್ರೆ ತುಂಬ ಒಂಥರ ಏನಂದರೆ ಜಗಳ, ಅವಮಾನ ಮತ್ತು ಬೇರೆಯವರಂತೆ ಬಯಸ್ಕೊಂಡಿರೋದು, ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ. ಫೈನಲ್ ಅಂತೂ ಇಂತೂ ಯಾರೇ ಏನೇ ಅಂದರೂ, ಯಾರೇ ಏನೇ ಇದು ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ದಿದ್ದಂಗೆ ಮಾಡೋ ಕರ್ತವ್ಯ ಅಂತೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ತುಂಬ ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ಸದ್ಯಕ್ಕೆ ಇವಾಗಿಂದನಾದರೂ ಇವ್ನ ಜೀವನ ಚೆನ್ನಾಗಿರಲಿ. ಏನೇ ಹೇಳಿ, ಈ ಸಂಬಂಧಿಕರೇನೇ ಆಗೋದಿಲ್ಲ. ಕೆಲವರು ತುಂಬ ಇದರಲ್ಲಿರ್ತಾರೆ. ನಾವು ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಓಡಿಸೋದೇ ಇಲ್ಲ, ಏನಾದರೂ ಮಾಡಿ ಕಡ್ಡಿ ಹಾಕ್ಬಿಟ್ಟು ಅವ್ರನ್ನ ಇದು ಮಾಡಬೇಕು ಅಂತಲೇ ಕಾಯ್ಕೊಂಡಿರ್ತಾರೆ ಕೆಲವು ಜನ. ಹಂಗಾಗಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದಾರೆ ಇವರು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಷ್ಟೇ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ. ಅದಕ್ಕೆ ಏನೇ ಆಗಲಿ ಏನೇ ಹೋಗಲಿ, ಅದು ನಾವು ಹೆಸರಿಟ್ಟಿದ್ದೀವಿ, ಆಗೋಗಿದೆ, ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿ ಇನ್ನು ಮಾಡಿ ಮುಗಿಸಿದ್ವಿ. ಇನ್ನು ತುಂಬ ಶಾಸ್ತ್ರ ತುಂಬ ಇತ್ತು. ನಾನು ಏನು ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಲ್ಲ, ಯಾಕೆಂದರೆ ಬೆಳಗ್ಗೆ ಮತ್ತು 2 ದಿನದಿಂದ ಸ್ವಲ್ಪ ಅಷ್ಟಿಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ಟೋರೇಜ್ ಪ್ರಾಬ್ಲಮ್. ನನಗೆ ಜಾಸ್ತಿ ವೀಡಿಯೋಸು ಫೋಟೋಸ್ ಏನನ್ನ ಮಾಡಿ ಇಟ್ಕೊಂಡ್ಬಿಟ್ರಂತೂ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಿರುತ್ತೆ. ಹಳೆವೆಲ್ಲ ಎಲ್ಲ ಕೂಡ ಡಿಲೀಟ್ ಮಾಡಿದ್ರು ಕೂಡ ಮತ್ತೆ ಹೊಸದು ಒಂದು ಸ್ವಲ್ಪ ಇಡ್ಸುತ್ತೆ ಅಷ್ಟೇ, ಆಮೇಲೆ ಮತ್ತೆ ಅದೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ. ಹಂಗಾಗಿ ನಾನೇನು ಜಾಸ್ತಿ ವೀಡಿಯೋಸೇ ಮಾಡ್ಕೊಂಡಿರಲಿಲ್ಲ. ಇನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಇಂಪಾರ್ಟೆಂಟ್ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಇವಾಗ ಶ್ರಾವಣಿ ಶಾಸ್ತ್ರ ಮಾಡ್ತಾಳಲ್ಲ, ಇವಾಗ ಇದೇ ಪ್ರಕಾರನೇ ಮತ್ತು ಮದುವೆ ಗಂಡು ಕೂಡ ಅದೇ ಶಾಸ್ತ್ರ ಮಾಡಿಬಿಟ್ಟು ಇನ್ನು ಹೊರಡೋದೇನೆ. ಇನ್ನು ಸಂಜೆಗೆ ಊರಿಗೆ ಹೋಗ್ಬೇಕು. ಮತ್ತು ಅಲ್ಲಿ ಕೂಡ ತುಂಬ ಶಾಸ್ತ್ರ ಇದೆ. ನಾವು ಗಂಡನ ಮನೆಗೆ ಹೋದಾಗ ಇನ್ನು ಮನೆಗೆ ತುಂಬಿಸ್ಕೊಳ್ಳೋದು, ಮತ್ತು ಅಲ್ಲಿ ಸ್ವಲ್ಪ ಏನೇನೋ ಇರುತ್ತದೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಮೆರವಣಿಗೆ ಇರುತ್ತೆ. ಅವ್ರು ಗಂಡನ ಮನೆಗೆ ಬಂದ ತಕ್ಷಣ ಅಲ್ಲೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಮನೇಲಿ ಇನ್ನು ಸೀದಾ ಮತ್ತೆ ಊರೊಳಗೆ ಬಂದುಬಿಟ್ಟು ಅವ್ರ ತೋಟದಲ್ಲಿದ್ದಾರೆ, ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಊರೊಳಗೆ ಬಂದ್ವಿ. ಊರೊಳಗೆ ಬಂದ ತಕ್ಷಣ ಇನ್ನು DJ ಇತ್ತು ಇವತ್ತು. ಇನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಇತ್ತು ಗಂಡು ಹೆಣ್ಣಿಂದು. ಇನ್ನು ಕೂತ್ಕೊಂಡಿದ್ದಾರೆ. ಇನ್ನು ಈಗಂತೂ ತುಂಬ ಜನ ಇದನ್ನೇ ಇನ್ನು ಮದುವೆ ಆಗಿ ಸಂಜೆ ಟೈಮೇನೆ ಗಂಡನ ಕಡೆಯವರೆಲ್ಲ ಕೂಡ ಡಿ ಜೆ ಮತ್ತು ಮೆರವಣಿಗೆ ಈ ಥರ ಬೆಳ್ಳಿ ರಥದಲ್ಲೆಲ್ಲ ಫುಲ್ಲು ಇವಾಗ ಜಾಸ್ತಿ ಟ್ರೆಂಡ್ ಅಂದರೆ ಇದೇನೆ. ಮುಂಚೆಲ್ಲ ಹಿಂಗಿರಲಿಲ್ಲ, ಮೇಳ ಒಂದಿದ್ರೆ ಸಾಕು, ನಡ್ಕೊಂಡು ಮೆರವಣಿಗೆ ಎಲ್ಲ ಮಾಡ್ಕೊಂಡು ಊರೆಲ್ಲ ಸುತ್ಕೊಂಡು, ಊರಲ್ಲಿ ಎಷ್ಟು ದೇವಸ್ಥಾನ ಇದೋ ಅಷ್ಟು ದೇವಸ್ಥಾನಕ್ಕೂ ಕೈ ಮುಗಿದ್ಬಿಟ್ಟು ಕಾಯಿ ಓಡಾಡ್ಕೊಂಬರೋರು. ಬಟ್ ಇಲ್ಲಂತೂ ಒಂದು ದೇವಸ್ಥಾನಕ್ಕೂ ಕೈ ಮುಗಿಯೋಕ್ಕಾಗೋದಿಲ್ಲ. ಇನ್ನು ಅವ್ರು ಕೂತ್ಕೊಂಡಿರ್ತಾರೆ, ಇನ್ನು ಕೆಳಗಡೆ ಇಳಿದ್ಬಿಟ್ಟು ನಾವು ಮುಗಿದು ಇನ್ನೆಲ್ಲ ಹತ್ತೋಕ್ಕಾಗುತ್ತೆ ಹೇಳಿ ಹಂಗಿರುತ್ತೆ. ತುಂಬ ಖುಷಿ ಫ್ರೆಂಡ್ಸ್ ನಿಜವಾಗ್ಲೂ. ಸದ್ಯ ಏನು ಗದ್ದಲು ಗಲಾಟೆ ಏನು ಚಿಕ್ಕ ಪುಟ್ಟವು ಇರ್ತವೆ, ಅದೆಲ್ಲ ಜಾಸ್ತಿ ಏನಿದಾಗಲಿಲ್ಲ. ಎಲ್ಲರೂ ಕೂಡ ಇಲ್ಲಂತೂ ನಮ್ಮೂರಲ್ಲಿ ಭೇದ ಭಾವ ಅನ್ನೋದೇ ಇಲ್ಲ. ಎಷ್ಟು ಜನ ಗೊತ್ತು, ಯಾರ ಮದುವೆನ ಆಗಲಿ, ಫ್ರೆಂಡ್ಸ್ ಮದುವೆ ಅಂತೂ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಎಲ್ಲರೂ ಕೂಡ ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾರೆ. ಹೆಣ್ಮಕ್ಳ ಸಮೇತ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ರಾತ್ರಿ ಸುಮಾರು 8:30 9 ಗಂಟೆ ಹತ್ತತ್ರ ಸ್ಟಾರ್ಟ್ ಆಗಿರೋ DJ ನೈಟು 1 ಗಂಟೆ 1:30 ಆದರೂ ಕೂಡ ಇನ್ನು ನಡೀತಾನೆ ಇತ್ತು. ಇನ್ನು ನಾವು ಬಂದುಬಿಟ್ಟು ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇನ್ನು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಯಾಕೆಂದರೆ ಒಂದು 3 ದಿನದಿಂದ ಸರಿಯಾಗಿ ನಿದ್ದೆನೇ ಇಲ್ಲ ಹೇಳ್ಬೇಕಂದ್ರೆ. ಹಂಗೆ ಇನ್ನು ನಮ್ಮ ಗುಂಡನಿಗೂ ಅಷ್ಟೇ ಸರಿಯಾಗಿ ನಿದ್ದೆ ಏನು ಇರಲಿಲ್ಲ. ಅದಕ್ಕೆ ಇನ್ನು ಬೇಡ ಸುಮ್ಮನೆ ಎಷ್ಟೊತ್ತು ಅಂತೇಳ್ಬಿಟ್ಟು, ಇನ್ನು ಸೌಂಡ್ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಫ್ರೆಂಡ್ಸ್ ನಿಜವಾಗ್ಲೂ. DJ ಸೌಂಡ್ ಅಂತೂ ಕೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಸಾಂಗ್ ಬರ್ತಾಯಿದ್ರೆ ಆ ಮ್ಯೂಸಿಕ್ಗೆ ಅದಕ್ಕೂ ಸುಮ್ಮನೆ ಆರ್ಟ್ ಎಲ್ಲ ಬಡ್ಕೊತಾ ಇರುತ್ತೆ, ಅಷ್ಟು ಸೌಂಡ್ ಬರ್ತಾ ಇರುತ್ತೆ. ಇಂಥದ್ರಲ್ಲಿ ಚಿಕ್ಕ ಮಕ್ಕಳ ಕರ್ಕೊಂಡು ಹೋಗೋದು ಕೂಡ ಒಂಥರ ಭಯ ಅನಿಸ್ಬಿಡುತ್ತೆ, ಅಷ್ಟು ಇದು. ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಇನ್ನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಳು ಅಂದರೆ ಇವಾಗ ಗಂಡು ಮಕ್ಳು ಇರ್ತಾರಲ್ಲ, ಅವ್ರಿಗೆ ಅತ್ತೆ ವರ್ಷೆ ಆಗಬೇಕಲ್ಲ, ಅತ್ತೆಯವ್ರನ್ನೆಲ್ಲ ಎಳ್ಕೊಂಡು ಡ್ಯಾನ್ಸ್ ಮಾಡೋದು, ಕುಣಿಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ಹೋಗ್ತಾ ತುಂಬ ಜನ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲನೂ ಡ್ಯಾನ್ಸ್ ಮಾಡಿದ್ರು. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಕತ್ಲು ಏನು ವೀಡಿಯೋನೇ ಕಾಣಿಸೋದಿಲ್ಲ ಹೇಳ್ಬೇಕಂದ್ರೆ. ಇದೊಂದು ಸ್ವಲ್ಪ DJದು ಅದೆಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ, ಬೆಳಕಿಗೆ ಒಂದು ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ. ಅದು ಬಿಟ್ರಂತೂ ಇನ್ನು ಲೈಟ್ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ.
ಇಲ್ಲೆಲ್ಲ 2 ಬ್ಯಾಚು 3 ಬ್ಯಾಚು ಸುಮ್ಮನೆ ಫುಲ್ಲು ಡ್ಯಾನ್ಸು ಅಂದರೆ ಸಿಕ್ಕಾಪಟ್ಟೆ ಡ್ಯಾನ್ಸು. ಇನ್ನು ಅವರು ಡ್ಯಾನ್ಸ್ ಮಾಡ್ತಾಯಿದ್ರೆ ನಮಗೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋಷ್ಟು ಕೂಡ ಅನ್ನಿಸ್ತಾ ಇರುತ್ತೆ, ಅಷ್ಟು ಇದು. ಇನ್ನು ಗಂಡು ಮದುವೆ ಹೆಣ್ಣು ಆರಾಮ್ಸೆ ಕೂತ್ಕೊಂಡು ಇನ್ನು ಡ್ಯಾನ್ಸ್ ನೋಡ್ತಾ ಇದ್ದಾರೆ. ಈ ಥರ ಇರುತ್ತೆ ಹಳ್ಳಿಯಲ್ಲಿ, ತುಂಬ ಖುಷಿ ಇರುತ್ತೆ. ಇನ್ನು ನೈಟೆಲ್ಲ ಕುಣಿದು ಬೆಳಗ್ಗೆ ಎದ್ದೇಳ್ಬೇಕಂದ್ರೇ ಇನ್ನು ಅವ್ರಿಗೆ ಕಾಲೆಲ್ಲ ಏನಾಗಿರ್ತಾವೋ ಗೊತ್ತಿರಲ್ಲ. ಅಸಲು ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಬಿಡೋದಿಲ್ಲ, ಅಷ್ಟು ಸಾಂಗ್ ಹಾಕ್ಸ್ಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಾರಪ್ಪ. ಅವ್ರಿಗೆ ಎಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ ಅನ್ನೋದೇ ಅರ್ಥ ಆಗಲ್ಲ. ಗಂಡು ಮಕ್ಳಿಗೆ ಅಷ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸುಮ್ಮನೆ. ಮತ್ತು ಆ ಡಿ ಜೆ ಸಾಂಗ್ ಅಂದರೆ ಹೆಂಗಿರುತ್ತೆ ಗೊತ್ತಾ, ಮ್ಯೂಸಿಕ್ ಅದೆಲ್ಲ ಗೊತ್ತಿರುತ್ತಲ್ಲ, ಆ ಸಾಂಗುಗಳಿಗೆ ಆ ಸ್ಟೆಪ್ಪುಗಳಿಗೆ ಸುಮ್ಮನೆ ಕುಣಿತಾನೆ ಇರ್ತಾರೆ. ಕೆಲವರಂತೂ ಎರ್ರಾಬಿರಿ ಸುಮ್ಮನೆ ಆ ಡ್ಯಾನ್ಸ್ ಮಾಡ್ತಾನೇ ಇರ್ತಾರೆ. ಏನೋ ಒಂಥರ ಟೋಟಲಿ ಖುಷಿ. ಮುಂಚೆಲ್ಲ ಅವಾಗೆಲ್ಲ ಏನು ಈ ಥರ ಇರಲಿಲ್ಲ, ಇತ್ತೀಚೆಗೆಲ್ಲ ಫುಲ್ಲು ಇದೇ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಮದುವೆ ಸಮಾರಂಭ ಏನೇ ಆಗಲಿ ಇನ್ನು ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನು ಫೈನಲಿ ಇನ್ನು ಸಾಂಗ್ ಕೂಡ ಬಂತು. ಅಷ್ಟರಲ್ಲಿ ಮದುವೆ ಗಂಡನ ಕೂಡ ಕೆಳಗಡೆ ಇಳಿಸ್ಕೊಂಡ್ರು. ಇನ್ನು ಏನಕ್ಕಂತಂದರೆ ಇನ್ನು ಕುಚ್ಚುಕು ಅದು ಸಾಂಗ್ ಇದೆ ಅಲ್ವಾ, ಓ ಗೆಳೆಯ ಜೀವದ ಗೆಳೆಯ, ಆ ಸಾಂಗ್ ಬಂತು ಅಂದರೆ ಇನ್ನು ಎಲ್ಲಿಲ್ದಿರೋ ಫೀಲಿಂಗ್ ಕೂಡ ಬಂದುಬಿಡುತ್ತೆ. ಇನ್ನು ಹಂಗಾಗಿ ಮದುವೆ ಗಂಡು ಕೂಡ ಇಳಿದು ಬಂದುಬಿಟ್ಟು ಇನ್ನು ಆ ಸಾಂಗಿಗೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವಾಗ ಡ್ಯಾನ್ಸ್ ಮಾಡ್ತಾ ಇರೋದು ಅದೇ ಸಾಂಗಿಗೆ. ಇನ್ನು ಮದುವೆ ಗಂಡನ ಮೇಲೆ ಕೆತ್ಕೊಂಡ್ಬಿಟ್ಟು ಇನ್ನೊಂಥರ ಚೆನ್ನಾಗೇ ಇತ್ತು. ಏನೋ ಒಂಥರ ಸ್ವಲ್ಪ ಫೀಲಿಂಗ್ ಸಾಂಗ್ ಹಾಕ್ಬಿಟ್ರಂತೂ ಒಂಥರ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ, ಒಂಥರ ದುಃಖನೂ ಅನಿಸ್ಬಿಡುತ್ತೆ. ಇನ್ನು ಇವಾಗ ಅವ್ರವ್ರ ಖುಷಿ ಅವ್ರಿಗೆ. ಮತ್ತು ಫ್ರೆಂಡ್ಶಿಪ್ ಅಂದರೆ ಅಷ್ಟೇ ಅಲ್ವಾ, ಇನ್ನು ಫ್ರೆಂಡ್ಶಿಪ್ಗಂತೂ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಕೆಲವೊಂದು ಫ್ರೆಂಡ್ಶಿಪ್ಗೆ ಇವಾಗ ಫ್ರೆಂಡ್ಶಿಪ್ ಮಾಡೋದು ಕೂಡ ಒಂಥರ ಭಯನೇ ಅನಿಸ್ಬಿಡುತ್ತೆ, ಅಷ್ಟು ಸಮಾಜ ಇದಾಗ್ಬಿಟ್ಟಿದೆ. ಯಾವ ಫ್ರೆಂಡ್ಸ್ ನಂಬಬೇಕು, ಯಾವ ಫ್ರೆಂಡ್ಸ್ ನಂಬಾರ್ದು ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಡೇಂಜರಸ್ ಇವಾಗಿನ ಪ್ರಪಂಚ ಕೆಲವೊಂದು ಕಡೆ. ಇನ್ನು ಎಲ್ಲ ಫ್ರೆಂಡ್ಶಿಪ್ಗೂ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಫ್ರೆಂಡ್ಶಿಪ್ಗೆ ಅಷ್ಟೇ. ಕೆಲವೊಂದು ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಇರುತ್ತೆ, ರಿಲೇಷನ್ಶಿಪ್ಗಿಂತ ಫ್ರೆಂಡ್ಶಿಪ್ ಸಖತ್ತು ಸ್ಟ್ರಾಂಗ್ ಇರುತ್ತೆ, ಮತ್ತು ಒಳ್ಳೆ ಬಾಂಧವ್ಯ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ. ಹಾಗಾಗಿ ಕೆಲವು ಆ ಥರ ಇರುತ್ತೆ, ಕೆಲವು ಈ ಥರ ಇರುತ್ತೆ. ಇನ್ನು ಇವಾಗೆಲ್ಲ ಕೂಡ ಇನ್ನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಟೋಟಲಿ ಫುಲ್ ಇದು ನೈಟೆಲ್ಲ ಡಿ ಜೆನೇ. ಇನ್ನು ಸೋಮವಾರ ಬೆಳಿಗ್ಗೆ ಅಂತೂ ಇನ್ನು ಗಂಡನ ಮನೆಯಲ್ಲಿ ಶಾಸ್ತ್ರಗಳೆಲ್ಲ ಇತ್ತು, ನಾನು ಹೋಗೋದಕ್ಕಾಗಲಿಲ್ಲ. ಇನ್ನು ಸೋಮವಾರ ನಾನು ಊರಿಗೆ ವಾಪಸ್ ಬಂದುಬಿಟ್ಟೆ. ಇನ್ನು ಒಂದು 2-3 ದಿನ ಗ್ಯಾಪ್ ಆಯ್ತಲ್ಲ, ಇನ್ನು ಮನೆಯವರು ಊಟ ಅಡುಗೆ ಮತ್ತು ಮನೆ ಕಡೆ ಸ್ವಲ್ಪ ಇದಾಯಿತು. ಇನ್ನು ಅದಕ್ಕೆ ಬಂದೆ. ಮತ್ತು ನಾನು ಊರಿಗೆ ಮತ್ತೆ ಇನ್ನೊಂದು ಸತಿ ಹೋಗೋ ಸಿಚುವೇಶನ್ ಕೂಡ ಇತ್ತು. ಅದಕ್ಕೆ ಮತ್ತೆ ಬರಬೇಕಲ್ಲ, ಸುಮ್ಮನೆ ತುಂಬ ದಿನ ಆಗಿಬಿಡುತ್ತೆ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಸೋಮವಾರನೇ ಹೊರಟು ಬಂದುಬಿಟ್ಟಿದ್ದೀನಿ. ಇನ್ನು ವ್ಲಾಗ್ಸ್ ಅಂತೂ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಫೋನ್ ಸ್ಟೋರೇಜ್ ಫುಲ್ ಇದೆ. ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋವರೆಗೂ ಮತ್ತೆ ನನಗೆ ಬೇರೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನು ಸುಮ್ಮನೆ ಇದೀನಿ ಆರಾಮಾಗೆ. ಇನ್ನು ಇಲ್ಲಿ ಬಂದುಬಿಟ್ಟು ಅದು ಕುಚ್ಚುಕು ಸಾಂಗ್ ಕ್ಲಿಯರ್ ಆಯಿತು. ಇನ್ನು ನಮ್ಮ ಶ್ರಾವಣಿನ ಕರ್ಕೊಂಡು ಅವ್ರ ಅಣ್ಣರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದಂತೂ ಎಲ್ರಿಗೂ ಕೂಡ ಒಂದು ನಿಮಿಷ ಕಣ್ಣಲ್ಲಿ ನೀರೇ ತರಿಸ್ಬಿಡ್ತು. ಇದು ಬಂದುಬಿಟ್ಟು ತೆಲುಗು ಸಾಂಗು, ಅಣ್ಣ ತಂಗಿ ಸಾಂಗ್ ಹಾಕ್ಕೊಂಬಿಟ್ಟು ಇನ್ನು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ರಘು ಮತ್ತು ಗುರು ಅಂತ ಹೇಳಿಬಿಟ್ಟು ಇವರಿಬ್ಬರು ಅಣ್ಣರು ಇನ್ನು ಮಾಡ್ತಾಯಿದ್ದಾರೆ ಡ್ಯಾನ್ಸು. ನಮ್ಮ ರಘು ಅಂತೂ ಹತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟು ಇನ್ನು ತುಂಬ ಫೀಲ್ ಮಾಡ್ಕೊಂಬಿಟ್ಟು ನಾವಂತೂ. ಇನ್ನು ಏನೇ ಹೇಳಿ ಈ ತಾಯಿ ಸಾಂಗು ಮತ್ತು ಅಣ್ಣ ತಂಗಿ ಸಾಂಗ್ ಅಂತ ಬಂದುಬಿಟ್ರಂತೂ ಯಪ್ಪ ತುಂಬ ಫೀಲ್ ಆಗಿಬಿಡುತ್ತೆ. ಸುಮ್ಮನೆ ಇಲ್ದಿರೋದೆಲ್ಲ ನೆನಪಿಗೆ ಬಂದುಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಕೂಡ ಅವರು ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು. ಆ ಸಾಂಗ್ ಬಂದ ತಕ್ಷಣವೇ ಅವರು ಅಳೋದು, ಅವ್ರು ಫೀಲ್ ಮಾಡ್ಕೊಳ್ಳೋದೆಲ್ಲ ನೋಡಿದ್ರೆ ಈ ಥರ ಮೆಮೊರಿಯಬಲ್ ಆಗಿ ಇರಬೇಕು. ಯಾವಾಗಲೂ ಕೂಡ ನಮ್ಗೆ ಇದೇ ಥರ ಇರೋದಕ್ಕಂತ ಆಗೋದಿಲ್ಲ. ಇಂಥ ಸಂದರ್ಭ ಸಿಕ್ಕಾಗ ಮಿಸ್ ಮಾಡ್ಕೋಬಾರ್ದು. ಇನ್ನು ಇದು ಬಂದುಬಿಟ್ಟು ಇನ್ನು ಹುಡುಗನ ಕಡೆ ಫ್ಯಾಮಿಲಿ ಇದು. ಇನ್ನು ಇವ್ರು ಬಂದುಬಿಟ್ಟು 3 ಜನ ಅಣ್ಣ ತಮ್ಮಂದರು. ಇನ್ನು ಅವರಪ್ಪ ಅವರಮ್ಮ ತೋಟದಲ್ಲೇ ಇದ್ದರು. ಇವ್ರು ಬಂದುಬಿಟ್ಟು ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಇವರಿಗೆ. ಇನ್ನು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡ್ಬಿಟ್ಟು ಇನ್ನು 3 ಸೊಸೆ ಅಂದರು, ಇನ್ನು 3 ಅಣ್ಣ ತಮ್ಮಂದರು ಆರಾಮಾಗಿ ಇನ್ನು ಅದು ಯಜಮಾನ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದೇ ಥರನೇ ಫ್ಯಾಮಿಲಿ ಸಾಂಗು ಮತ್ತು ಫ್ರೆಂಡ್ಸ್ ಸಾಂಗು ಮತ್ತು ಮಿಕ್ಸ್ ಸಾಂಗ್ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಒಟ್ಟು ಸಂಜೆಯಿಂದ ಹಿಡಿದು ನೈಟ್ 1-1:30ವರೆಗೂ ಕೂಡ ಇನ್ನು ಈ ಥರ ಡ್ಯಾನ್ಸ್ ನಡೀತಾನೆ ಇತ್ತು. ಇನ್ನು ಇಷ್ಟು ಅಂತ ಟೈಮಿಂಗ್ಸ್ ತೊಗೊಂಡಿರ್ತಾರಲ್ವ ಅವರು, ಇಷ್ಟು ಗಂಟೆವರೆಗೂ ಅಂತ ಹೇಳ್ಬಿಟ್ಟು. ಹಂಗಾಗಿ ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್